ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಪಕ್ಕದ ಮನೆ ಹುಡುಗ. ಅವನಿಗೆ ಹಾಯ್ ಮಾಡು ಅಂತ ಹೇಳ್ತಾ ಇದ್ದೆ. ಅವನಿಗೆ ಆಟ ಆಡೋ ಮೂಡ್ ಇದ್ದಿದ್ದರಿಂದ ಅವನು ಹೊರಟೋದ. ಸೊ ಇವಾಗ ನಾನು ಇಲ್ಲಿ ಯಾಕೆ ಬಂದೆ ಅಂತ ಹೇಳಿದ್ರೆ, ಮನೆ ಹತ್ರ ಕೂತು ಬೇಜಾರಾಗಿರುತ್ತೆ ಅಲ್ವಾ. ಇವ್ರ ಮನೆ ಹತ್ರ ಬಂದಿದ್ದೆ ಸಂಜೆ ಹೊತ್ತು ಅಷ್ಟರಲ್ಲಿ. ಅವ್ರು ಹೇಳಿದ್ರು, ಒಂದು 5 ನಿಮಿಷ ಮೇಲೆ ಸ್ಕೂಲ್ ಇದೆಯಲ್ಲ, ಗ್ರೌಂಡ್ ಹತ್ರ ವಾಕ್ ಮಾಡ್ಕೊಂಬರೋಣ ಬಾ ಅಂತ ಹೇಳಿ. ಸೊ ನಾನು ಸುಮ್ಮನೆ ಕೂತಿದ್ನಲ್ಲ, ಸರಿ ಆಯಿತು ಅಂತ ಹೇಳಿ ಅವ್ರ ಜೊತೆ ಬಂದೆ. ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಿದ್ದೆ. ಏಕೆಂದರೆ ನಾಳೆ ಅಮ್ಮ ಊರಿಗೂ ಹೋಗಬೇಕಲ್ವಾ, ಅದಕ್ಕೋಸ್ಕರ ಈ ವಿಡಿಯೋನೇ ಅಟ್ಯಾಚ್ ಮಾಡಿ ಕಂಟಿನ್ಯೂಷನ್ ವ್ಲಾಗ್ ಮಾಡೋಣ ಅಂತ ಹೇಳಿ ಈಗಲೇ ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಒಂದು 5 ನಿಮಿಷ ಈ ಥರ ಎಲ್ಲಾದರೂ ಹೋಗಿ ಒಂದು 5 ನಿಮಿಷ ವಾಕ್ ಮಾಡ್ಕೊಂಬಂದರೆ ಮೈಂಡ್ ಫ್ರೀ ಆಗುತ್ತೆ ಅಂತ ಹೇಳಿ ಇವ್ರ ಜೊತೆ ಬಂದು ವಾಕ್ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು, ಈ ಥರ ನೇಚರ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಸಂಜೆ ಟೈಮ್ ಆಗ್ತಿತ್ತು. ಒಂದು 5 ನಿಮಿಷ ವಾಕ್ ಮಾಡ್ಕೊಂಡು ಆಮೇಲೆ ಹೋಗಿಬಿಡೋಣ ಅಂತ ಹೇಳಿ ಹಾಗೆ ವೀಡಿಯೋನೂ ಮಾಡಬೇಕು ಅನ್ನಿಸ್ತು. ಸೊ ಇದು ನೋಡ್ತಾ ಇರ್ಬೋದು, ಈ ಜಾಗ ಏನು ತೋರಿಸ್ತಾ ಇದ್ದೀನಿ ಅಲ್ಲಿ ನಾನು ಸುಮ್ಮನೆ ನಿಂತಿದ್ದೆ. ಅಲ್ಲಿಂದ ಹಾವು ಹೋಗ್ತಿತ್ತು. ಅದು ಕ್ಲಿಪ್ಪಿಂಗ್ ಹಾಕಬಾರ್ದು ಅಂದ್ಕೊಂಡು ಹಾಕಿಲ್ಲ. ಸೊ ಅಲ್ಲಿ ಏನು ಕಾಂಪೌಂಡ್ ಕಾಣಿಸ್ತಿದೆ ಅದ್ರ ಮೇಲೆಲ್ಲ ಹತ್ತಿಯೋದು ಎಷ್ಟು ಚೆನ್ನಾಗಿ ಮೇಲೆಲ್ಲ ಹತ್ತುತ್ತೆ. ಏಕೆಂದರೆ ಅದು ಗೋಡೆ ನೈಸ್ ಇಲ್ಲ ಅಲ್ವಾ, ತರಿ ಇದೆ ಅಲ್ವಾ, ಇಟ್ಟಿಗೆದೆ ಹತ್ತುತ್ತೆ. ಸೊ ಅದೊಂದು ಭಯ. ಈ ಮನೆ ಹತ್ರ ತುಂಬ ಸತಿ ಹಾವು ಬಂದಿದೆ. ಸೊ ನೋಡ್ತಾ ಇರ್ಬೋದು, ನಾನು ಅಮ್ಮನ ಮನೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ರೆಡಿಯಾಗಿ ಕೂತಿದ್ದೆ. ಇವರು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹೊರಡ್ತಾ ಇದ್ದೀವಿ. ಅಮ್ಮನ ಮನೆಗೆ ಹೋಗ್ತೀನಿ ಅನ್ನೋದೊಂದು ಖುಷಿ, ಆದರೆ ಇವರನ್ನು ಬಿಟ್ಟು ಹೋಗಬೇಕು ಅನ್ನೋದು ಒಂದು ಬೇಜಾರು. ಸೊ 50-50 ಹೋಗ್ತಾ ಇದ್ದೀನಿ. ತುಂಬ ಭಯ ಆಗುತ್ತೆ. ಆ ಮನೆ ಹತ್ರ ಯಾವಾಗಲೂ ಹಾವು ಬರುತ್ತೆ. ಇದು 2 ಡೇಸ್ ಬ್ಯಾಕ್ ಕೂಡ ಮನೆ ಒಳಗಡೆ ಹಾವು ಬಂದುಬಿಟ್ಟಿತ್ತು. ಸೊ ನೋಡ್ತಾ ಇರ್ಬೋದು, ಧರ್ಮಸ್ಥಳ ಗೇಟ್ವೇ. ನಾವು ಅಮ್ಮನ ಮನೆಗೆ ಹೋಗಬೇಕು ಅಂದರೆ ಧರ್ಮಸ್ಥಳ ಗೇಟ್ವೇ ಹತ್ರ ಬಂದೇ ಹೋಗಬೇಕು. ಬಸ್ ಹತ್ತಕ್ಕಿಂತ ಮುಂಚೆ ನಾಷ್ಟ ಮಾಡೋಣ ಅಂತ ಹೇಳಿ ಒಳಗಡೆ ಟೆಂಪಲ್ ಹತ್ರ ಹೋಗಿ ನಾಷ್ಟ ಮಾಡಿಕೊಂಡು ಆಮೇಲೆ ಹೊರಡ್ತಾ ಇದ್ವಿ. ನೋಡ್ತಾ ಇರ್ಬೋದು, ಘಾಟ್ ಸೆಕ್ಷನ್ ಧರ್ಮಸ್ಥಳ ಹೋಗ್ತಾ ಇದ್ವಿ. ಈ ರೋಡಲ್ಲೆಲ್ಲ ಹೋಗಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ. ವೆಹಿಕಲ್ ಎಲ್ಲ ಜಾಸ್ತಿ ಇರುತ್ತೆ. ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಸೊ ಫೈನಲಿ ಇದು ಹಾಸನ ಹತ್ರ ಹೋಗಬೇಕಾದ್ರೆ ವೀಡಿಯೋ ಮಾಡಿದೆ. ಫುಲ್ಲು ಬಸ್ಸಲ್ಲಿ ಕೂತೆಲ್ಲ ಫುಲ್ ಕಾಲು ನೋವು ಬಂದುಬಿಟ್ಟಿತ್ತು. ಸೊ ನೋಡ್ತಾ ಇರ್ಬೋದು, ನನಗೆ ಮುಂದೆಗಡೆ ಎಲ್ಲೂ ಸೀಟ್ ಸಿಗಲಿಲ್ಲ. ಅದಕ್ಕೋಸ್ಕರ ಹಿಂದೆನೇ ಕೂತಿದ್ದೆ. ಬಸ್ ತುಂಬಾ ಕೊಲುಗ್ತಿತ್ತು. ಸೊ ಹೇಗೋ ಇಳ್ಕೊಂಡು ಮೆಜೆಸ್ಟಿಕ್ಕಿಗೆ ಬಂದೆ. ನೋಡ್ತಾ ಇರ್ಬೋದು, ಮೆಜೆಸ್ಟಿಕ್ಕಲ್ಲಿ ಎಷ್ಟು ಜನ ಇರ್ತಾರೆ ಸಂಜೆ ಹೊತ್ತು ಅಂತ. ನಾನು ಆಲ್ಮೋಸ್ಟ್ ಮೆಜೆಸ್ಟಿಕ್ಕಿಗೆ ಬಂದಾಗ 5-5:30 ಆಗಿಬಿಟ್ಟಿತ್ತು. ಸೊ ಈ ಬಸ್ಸವರು ಸ್ವಲ್ಪ ಬೇಗನೆ ಬಂದಿದ್ದಾರೆ. ಸೊ ಅಲ್ಲಿಂದ ನಡ್ಕೊಂಬಂದು ನಮ್ಮ ಏರಿಯಾ ಬಸ್ ಹತ್ತಿ ಕೂತ್ಕೊಂಡೆ. 6:30 ಆಗಿದೆ. 6:30ಗೆ ಮನೆಗೆ ಬಂದಿದ್ದೀನಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.